ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಾತಾಡ್ತಾ ಇದ್ದೀನಿ. ಮಹಾನ್ ಪಿ ಸಿ ಶೇಖರ್ ಅವರ ನಿರ್ದೇಶನದ ಆ, ಪ್ರಕಾಶ್ ಬುದ್ದೂರ್ ಆಕಾಶ ಪಿಕ್ಚರ್ಸ್ ಪ್ರಕಾಶ್ ಬುದ್ದೂರ್ ಅವರ ನಿರ್ಮಾಣದ ಸಿನಿಮಾ ಇದು. ಆ, ವಿಶೇಷವಾದ ಪೋಸ್ಟರ್ ಮೂಲಕ ಆ, ಶಿವಣ್ಣ ಅವರ ಆ, ಪಾತ್ರದ ಮೂಲಕ ಅಥವಾ ವಿಜಯ ರಾಘವೇಂದ್ರ ಅವರ ಇಂಟ್ರೊಡಕ್ಷನ್ ಮೂಲಕ ಸಿನಿಮಾ ಒಂದೊಂದು ಕ್ರೇಜನ್ನು ಹುಟ್ಟಿಸಿದೆ. ಈ ಸಿನಿಮಾದಲ್ಲಿ ನನ್ನದು ಒಂದು ವಿಶೇಷವಾದಂಥ ಪಾತ್ರ. ಸಮಾಜಮುಖಿ ಚಿಂತನೆ ಇರುವಂಥ ನಾಯಕ ವಿಜಯ ರಾಘವೇಂದ್ರ ಅವರು. ಅವರ ಜೊತೆ ಪ್ರತಿ ಕ್ಷಣಕ್ಕೂ ನಿಲ್ಲುವಂಥ ಒಂದು ಪಾತ್ರ. ಒಂದು ಸಿಬ್ಲಿಂಗ್ಸ್ ಅಲ್ಲ, ಒಂದು ಮಾವ ಅಂದರೆ ತಾಯಿಯ ತಮ್ಮನ ಪಾತ್ರದಲ್ಲಿ, ಭಾವನ ಪಾತ್ರದಲ್ಲಿ ನಾನು ಕಾಣಿಸ್ಕೋತೀನಿ. ಬಟ್ ಏಜ್ ಡಿಫ್ರೆನ್ಸ್ ಇದ್ದರೂ ಕೂಡ, ಪಾತ್ರಕ್ಕೆ ಏಜ್ ಡಿಫ್ರೆನ್ಸ್ ಇದ್ದರೂ ಕೂಡ ಭಾಳ ಸ್ನೇಹಿತರಾಗಿ ಭಾಳ ಬಾಂಡಿಂಗಲ್ಲಿರುವಂಥ ಪಾತ್ರದ ಹೆಸರು ಶಿವಯ್ಯ ಅಂತ. ಮೆಕ್ಯಾನಿಕಲ್ ಕೆಲಸ ಮಾಡ್ತಾ ಇರುವಂಥದ್ದು. ವಿಜಯ ರಾಘವೇಂದ್ರ ಅವರ ನಾಯಕ ನಟನಿಗೆ ಯಾವುದೇ ಸಮಸ್ಯೆಗಳು ಬರದಂಗೆ, ಯಾರು ಅವ್ರನ್ನ ಮುಟ್ಟದಂಗೆ, ಪ್ರತಿ ಕ್ಷಣ ಪ್ರತಿ ನಿಮಿಷ ಅವ್ರ ಜೊತೆ ನಿಂತ್ಕೊಂಡು ಇರುವಂಥ ಪಾತ್ರ. ವಿಜಯ ರಾಘವೇಂದ್ರ ಸರ್ದು ಸ್ವಲ್ಪ ಸಾಫ್ಟ್ ಕ್ಯಾರೆಕ್ಟರ್ ಆದರೆ, ನನ್ನದು ಸ್ವಲ್ಪ ಭಾಳ ಕೋಪದ, ಎಲ್ಲದಕ್ಕೂ ರಿಯಾಕ್ಟ್ ಮಾಡುವಂಥ ಒಂದು ಪಾತ್ರ. ಶೇಖರ್ ಸರ್ ಜೊತೆ ಕೆಲಸ ಮಾಡೋದು ಒಂದು ವಿಶೇಷವಾದ ಅನುಭವ. ಪಿ ಸಿ ಶೇಖರ್ ಅವರ ಜೊತೆ ರಾಗದಲ್ಲಿ ಅವ್ರ ಜೊತೆ ನನ್ನ ಅಭಿನಯ ಇತ್ತು. ರೋಮಿಯೋ, ಚಡ್ಡಿ ದೋಸ್ತ್, ಸ್ಟೈಲ್ ಕಿಂಗ್, ಇದರಲ್ಲೆಲ್ಲದಲ್ಲೂ ಕೂಡ ಅಭಿನಯಿಸಿದ್ದೆ ನಾನು. ನನ್ನ ಸಾಮರ್ಥ್ಯಕ್ಕೆ ತಕ್ಕನಾಗಿ ಒಂದು ಪಾತ್ರವನ್ನು ಬರೆದು ಆ ಪಾತ್ರಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಶೇಖರ್ ಸರ್ ಮಾಡಿದ್ದಾರೆ. ಇದರಲ್ಲಿ ಭಾಳ ವಿಶೇಷ ಅಂತ ಹೇಳಿದರೆ, ಮೊದಲ ಬಾರಿಗೆ ಆಕಾಶ ಪಿಕ್ಚರ್ ಪ್ರಕಾಶ್ ಬುದ್ದೂರ್ ಅವರು ಬಹಳ ಮುತುವರ್ಜಿ ವಹಿಸಿ ಒಂದು ಸಮಾಜಮುಖಿಯಾದ ಒಂದು ರೈತರಿಗೆ ಸಂದೇಶ ಕೊಡುವಂಥ, ರೈತರ ಬಗ್ಗೆ, ರೈತರು ದೇಶದ ಬೆನ್ನೆಲುಬು ಅಂತ ಹೇಳುವಂಥ ಒಂದು ಸಿನಿಮಾನ ಕೊಡಬೇಕು. ಮಹಾನ್ ಅಂದರೆ ಯಾರು ಅನ್ನೋ ಒಂದು ಕುತೂಹಲ ನಿಮಗೆಲ್ಲರಿಗೂ ಕೂಡ ಮೂಡಿಸುತ್ತೆ. ಹಾಗಾಗಿ ನನಗೆ ಭಾಳ ಖುಷಿ ಇದೆ. ಆಕಾಶ ಪಿಕ್ಚರ್ ಬ್ಯಾನರ್ ಅಡಿ ಶೇಖರ್ ಸರ್ ನಿರ್ದೇಶನದಲ್ಲಿ ವಿಜಯ ರಾಘವೇಂದ್ರ ಸರ್ ಜೊತೆ ನಾನು ಸ್ಕ್ರೀನ್ ಹಂಚ್ಕೊಂಡಿರೋದು ನನಗೆ ಭಾಳ ಖುಷಿ ಇದೆ. ಸಿನಿಮಾದ ಉದ್ದಕ್ಕೂ ಕೂಡ ಈ ಶಿವಯ್ಯ ಅನ್ನೋ ಪಾತ್ರ ನಿಮಗೆ ಇಷ್ಟ ಆಗುತ್ತೆ. ಹೇಗೆ ನೀವು ಕರಾವಳಿ ಸಿನಿಮಾದಲ್ಲಿ ಮಹಾಬಲನಾಗಿ ನನ್ನನ್ನು ಇಷ್ಟಪಟ್ಟಿದ್ದೀರಿ, ಅದೇ ರೀತಿ ಶಿವಯ್ಯನಾಗಿ ನೀವು ಮಹಾನ್ ಚಿತ್ರದಲ್ಲಿ ನನ್ನನ್ನು ಇಷ್ಟಪಡ್ತೀರಿ. ಈ ಸಿನಿಮಾ ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಿ. ಇವತ್ತು ವಿಶೇಷವಾಗಿ ಒಂದು ಪೋಸ್ಟರನ್ನು ನನಗೋಸ್ಕರ ಲಾಂಚ್ ಮಾಡ್ತಾಯಿದ್ದಾರೆ. ಶಿವಯ್ಯನ ಪಾತ್ರವನ್ನು ಲಾಂಚ್ ಮಾಡ್ತಾಯಿದ್ದಾರೆ. ಈ ಪಾತ್ರ ನಿಮಗೆಲ್ಲರಿಗೂ ಕೂಡ ಖುಷಿಯನ್ನು ಕೊಡುತ್ತೆ. ಈ ಸಿನಿಮಾದಲ್ಲಿ ಅಭಿನಯಿಸಿದ್ದು ನನಗೆ ಭಾಳ ಖುಷಿ ಇದೆ. ನನಗೆ ಒಂದು ಒಳ್ಳೆ ಟೆಕ್ನಿಕಲಿ ಸೌಂಡ್ ಆಗಿರುವಂಥ ಸಿನಿಮಾ, ರೈತಪರ ಚಿಂತನೆ ಇರುವಂಥ ಒಂದು ಸಿನಿಮಾ, ನಮ್ಮ ಮಣ್ಣಿನ ಕಥೆಯನ್ನು ಹೇಳುವಂಥ ಸಿನಿಮಾ, ಒಂದು ವಿಶೇಷವಾಗಿರೋ ಸಿನಿಮಾ ಇದು ಮೂಡಿ ಬರುತ್ತೆ. ಸೊ ಹಾಗಾಗಿ ನಿಮ್ಮೆಲ್ಲರ ಶುಭ ಹಾರೈಕೆಗಳನ್ನು ಕೋರ್ಕೋತಾ ಇದ್ದೀನಿ. ಥ್ಯಾಂಕ್ ಯು.